ರಾಜ್ಯ ಕಂಡಂಥ ಅಪ್ರತಿಮ ನಾಯಕ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಮೊದಲ ಹಂತದಲ್ಲಿ ಕೈ ಬಿಡುವುದರಿಂದ ತುಂಬ ಬೇಸರಗೊಂಡಿದ್ದೀವಿ. ಆದ ಕಾರಣ ಮುಂದಿನ ದಿನಮಾನದಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ನಾವು ಇವತ್ತು ಪತ್ರಿಕಾ ಮುಖಾಂತರ ಆಗ್ರಹಿಸುತ್ತೇವೆ. ನಮ್ಮ ಹೆಮ್ಮೆಯ ನಾಯಕರು ಎಚ್ ಕೆ ಪಾಟೀಲ್ ಸಾಹೇಬರು ಅಪ್ರತಿಮ ನಾಯಕ. ಇಂತಿಂಥವರು ತಾವು ಫಸ್ಟ್ 2003-4 ಸಚಿವರಾದಾಗ ರಾಸಾಯನಿಕ ಗೊಬ್ಬರದಿಂದ ಹೊಲಗಳು ಬೆಳೆ ಬರ್ತಿದ್ದಿಲ್ಲ. ಅಂಥ ಟೈಮ್ನಾಗ ತಾವು ಸಚಿವರಿದ್ದಂಥ ಇದ್ರೊಳಗೆ ಎಲ್ಲ ರೈತರಿಗೆ ಬೆನ್ನೆಲುಬಾಗಿ ನಿಂತು ರಾಸಾಯನಿಕ ಗೊಬ್ಬರ ಶಾಶ್ವತವಾಗಿ ಕೃಷಿ ಮಂತ್ರಿ ಆಗಿದ್ದರು. ಶಾಶ್ವತವಾಗಿ ಇದು ಮಾಡಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಂದರ್ಭದಾಗ ಅವರು ನಿಂತು ಕೃಷಿ ಇದ್ರೊಳಗೆ ಯಶಸ್ವಿಗೊಳಿಸಿ ಆ ಹೊಲಗಳು ಮತ್ತೆ ಬೆಳೆಯುವ ರೀತಿಯಾಗಿ ಮಾಡಿದರು. ಅಂಥ ಸಚಿವರನ್ನ ಇವತ್ತು ಪರಿಗಣಿಸಿದ್ದಾರೆ. ಮಾನ್ಯ ಪತ್ರಿಕಾ ಮುಖಾಂತರ ನಾನು ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಸೋನಿಯಾ ಗಾಂಧೀಜಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧೀಜಿ, ಪ್ರಿಯಾಂಕಾ ಗಾಂಧೀಜಿ ಮತ್ತು ಸುರ್ಜೇವಾಲಾಜಿ ಅವರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ನಾವು ಮನವಿ ಮಾಡ್ಕೊಳ್ತೀವಿ. ಮತ್ತು ಅಲ್ಲದೆ ಸಿದ್ದರಾಮಯ್ಯವ್ರಿಗೂ ಮನವಿ ಮಾಡ್ಕೊಳ್ತೀವಿ. ಮುಂದಿನ ದಿನ ಬಂದಾಗ ನೀವು ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಅವರು ಎಂತಿಂಥವು ಇದಕ್ಕೆ ಮಹಾರಾಷ್ಟ್ರ ಉಸ್ತುವಾರಿ ಸಚಿವರಾಗಿ ಅವ್ರಿಗೆ ನೇಮಕ ಮಾಡಿದರು ನಮ್ಮ AICC ಅವರು. ಅಂಥವ್ರಿಗೆ ಈ ಸದ್ಯ ನೀವು ಸಚಿವ ಸ್ಥಾನ ಕೈ ಬಿಟ್ಬಿಟ್ಟಿದ್ದೀರಿ. ಇದು ತುಂಬ ಬೇಸರದ ಸಂಗತಿ ಆಗಿದೆ ನಮ್ಗೆ. ಅಲ್ಲದ ಮತ್ತು ಗಡಿ ಭಾಗ ಬೆಳಗಾವಿ ಮತ್ತು ಮಹಾರಾಷ್ಟ್ರ ಗಡಿ ಭಾಗದಾಗ ಉದ್ಭವನಗೊಂಡು ಹೊತ್ನಾಗ ಅವಾಗ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಅದನ್ನು ಬಗೆಹರಿಸಿದಂಥ ನಾಯಕರು, ಧೀಮಂತ ನಾಯಕರು. ಅಲ್ಲದೆ ಮತ್ತು ನಮ್ಮ ಗದಿಗೆ ಎಂತಿಂಥವು ಕೊಡುಗೆಗಳು ಕೊಟ್ಟಿದ್ದಾರೆ ಅವರು. ರಾಜ್ಯಕ್ಕೂ ಕೊಡುಗೆಗಳು, ಅಪಾರ ಕೊಡುಗೆಗಳು ಕೊಟ್ಟಿದ್ದಾರೆ ಅವರು. ಗದಗ ಕೈಮಗ್ಗ ಇತ್ತು. ಗದಗ್ನಾಗ ಅವ್ರು ಮಂತ್ರಿ ಆದಾಗ ಕೈಮಗ್ಗಗಳು ಇಂದ ವಿದ್ಯುತ್ ಚಾಲಿತ ಕೈಮಗ್ಗಗಳು ಬಂದ್ ಮಾಡಿ ವಿದ್ಯುತ್ ಚಾಲಿತವಾಗಿ ಅವ್ರನ್ನ ಕೈಮಗ್ಗಗಳು ತಮ್ಮದ್ರು ಗದಿಗೆಯವರು. ಅಂಥ ಧೀಮಂತ ನಾಯಕನ ಇವತ್ತು ನಾವು ಎಂಥ ಪರಿಸ್ಥಿತಿಗೆ ಇಕ್ಕಟ್ಟಿನಾಗ ಶಿಕ್ಷಿಬಿಟ್ರೆ ನಮ್ಮ ರಾಜ್ಯದ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರು ಅಂದ್ರೆ ಅದು ನಮ್ಗೆ ತುಂಬ 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 ಬೇಸರ ಸಂಗತಿ ಆಗಿದೆ. ಮತ್ತು ನಮ್ಮ ಗದಿಗೆ ಅಪಾರ ಕೊಡುಗೆಗಳು ಕೊಟ್ಟಿದ್ದಾರೆ ಅವರು. ಕ್ರೀಡಾ ಯೋಜನೆ ಒಳಗೆ ಅವ್ರಿಗೆ ಕ್ರೀಡಾದ್ದು ಭಾಳ ಆಸಕ್ತಿ. ಅದರೊಳಗೆ ಕ್ರಿಕೆಟ್ ಒಂದು ಮೈದಾನ ಕೂಡ ಈಗ ಹಮ್ಮಿಕೊಂಡಿದ್ದಾರೆ. ಅಲ್ಲದೆ ಇನ್ನೂ ಅನೇಕ ಕ್ರೀಡಾ ಇದು 400 ಮೀಟರ್ ಇದು ಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣ, ಒಳ ಕ್ರೀಡಾಂಗಣ, ಮಲ್ಟಿ ಜಿಮ್, ಸ್ವಿಮ್ಮಿಂಗ್ ಪೂಲು ಮತ್ತು ಕಳಸಾಪುರ ಇಂದೂರು ಸ್ಟೇಡಿಯಮ್ಮು ಇಂಥವೆಲ್ಲ ಮಾಡಿದ್ರು. ಮತ್ತು ಅದು ಅಲ್ಲದೆ ಎಚ್ ಕೆ ಪಾಟೀಲ್ ರಾಜ್ಯದಲ್ಲಿ ಗ್ರಾಮೀಣ ವಿಶ್ವವಿದ್ಯಾಲಯ ಅಂತಂದೇಳಿ ನೋಡ್ರಿ, ಅದು ಮೊಟ್ಟ ಮೊದಲಿಗೆ ನಮ್ಮ ಗದಗ ಬಂದೈತ್ರಿ. ಇದಕ್ಕೆಲ್ಲ ಎಚ್ ಕೆ ಪಾಟೀಲ್ ಸಾಹೇಬ್ರೇ ಇದಕ್ಕೆ ಕಾರಣ. ಇಂಥವೆಲ್ಲ ಗಮನಿಸಿ ತಾವು ಅವ್ರನ್ನ ಸಚಿವ ಸ್ಥಾನ ನೀಡಬೇಕು. ಮತ್ತು ಅಲ್ಲದೆ ಅವರು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವರಾದಾಗ ಮೇಲೆ ಬಿಜೆಪಿ ಪ್ರಧಾನಿಗಳಾದಂಥ ಅಂದವರು ಅವ್ರನ್ನ ಕರೆಸಿ ಪರಿಸ್ಥಿತಿ ಕೂಡ ಕೊಟ್ಟಿದ್ದಾರೆ. ಅವ್ರಿಗೆ 3 ಬೇರೆ ಪರಿಸ್ಥಿತಿ ತೊಗೊಂಡ್ರೆ ಅವರು. ಇದು ನಮಗೆ ಹೆಮ್ಮೆಯ ವಿಷಯ ರೀ. ಅಂಥವ್ರನ್ನ ನೀವು ಗಮನಿಸಿ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಿತ್ತು. ಅದು ಕೂಡ ತಾವು ಕೊಟ್ಟಿದ್ದಿಲ್ಲ. ಎಂತೆಂಥ ಪರಿಸ್ಥಿತಿ ಕೊಟ್ಟಿದ್ದಾರೆ ಇವರು. ಪರಿಸ್ಥಿತಿ ಪಡೆದಿದ್ದಾರೆ. ನಾನಾಜಿ ದೇಶಮುಖ್ ರಾಷ್ಟ್ರೀಯ ಗೌರವ ಪರಿಸ್ಥಿತಿ, ಗ್ರಾಮ ಸಭೆ ಪರಿಸ್ಥಿತಿ, ಸಶಸ್ತ್ರ ಕಿರಣ ಪರಿಸ್ಥಿತಿ ಹೊಂದಿದ್ದಾರೆ. ಇಂಥ ಸಚಿವರಿಗೆ ಇಂಥ ಶಾಸಕರಿಗೆ ನೀವು ಕೈಗೊಂಡಿರೋ ದುಃಖದ ವಿಷಯ ಆಗಿದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಮತ್ತು ಸೋನಿಯಾ ಗಾಂಧೀಜಿಯವರು, ರಾಹುಲ್ ಗಾಂಧೀಜಿಯವರು ಇವ್ರನ್ನ ಸುರ್ಜೇವಾಲಾಜಿ, ವೇಣುಗೋಪಾಲ್ಜಿ ಅವ್ರನ್ನ ಆದಷ್ಟು ಬೇಗ ಮುಂದಿನ ದಿನಮಾನದಾಗ ಸಚಿವ ಸ್ಥಾನ ನೀಡಬೇಕಂತ ನಾವು ತಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ವಿನಂತಿಸಿಕೊಳ್ಳುತ್ತೇವೆ. ಅಲ್ಲದೆ ಇನ್ನೂ ಅನೇಕ ಅವರು ಕಾರ್ಯಗಳು ಗದಗಲ್ಲಿ ರೂಪಿಸುವಂಥ ಮತ್ತು ಇದು ರಾಜ್ಯಕ್ಕೂ ಕೂಡ ರಾಜ್ಯದ ಮಂದಿ ಕೂಡ ಇವರನ್ನ ಕಳ್ಕೊಂಡು ಇವತ್ತು ಪೇಚಾಡ್ತಾ ಇದ್ದಾರೆ. ಇಂಥ ಸಚಿವರನ್ನ, ಇಂಥ ಶಾಸಕರನ್ನ ನಾವು ಕಳ್ಕೊಂಡಿವಲ್ಲ ಅನ್ನೋದೊಂದು ಸಚಿವ ಸ್ಥಾನ ನೋಡ್ಬೇಕು ಅನ್ನೋದು ಇವತ್ತಿನ ನಾವು ನೋಡ್ರಿ, ನಾವು ಎಷ್ಟು ಗಂಟೆ ಓದ್ತಿಂತ ಏನು ಇವತ್ತು ನಾವು ಪ್ರಶ್ನೆ ಮಾಡ್ತೀವಿ. ಇದನ್ನು ನಾವು ಮುಂದಿನ ದಿನ ಮಾಡಿದಾಗ ಅವ್ರ ಸಚಿವ ಸ್ಥಾನ ಕೊಡಲಿಲ್ಲ ಅಂದ್ರೆ ನಾವು ಇನ್ನೂ ಹೆಚ್ಚಿನ ಇದ್ರೊಳಗೆ ಉಗ್ರ ಹೋರಾಟ ಮಾಡ್ತೀವಿ. ಅಲ್ಲದೆ ನಾವು ಮುಂದೆ ಈ ನಮ್ಮ ಎಸ್ ಟಿ ಘಟಕ ಗದಗ ಬಿಡಿಗೆರೆ ಶಹರ ಕಾಂಗ್ರೆಸ್ ಎಸ್ ಟಿ ಘಟಕದವ್ರು ಏನಿದ್ದೀವಿ ಎಲ್ಲನೂ ನಾವು
ಪದತ್ಯಾಗ ಮಾಡ್ತೀವಿ, ರಾಜೀನಾಮೆ ಕೊಡ್ತೀವಿ, ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಪತ್ರಿಕಾ ಮುಖಾಂತರ ತಮ್ಮಲ್ಲಿ ನಾವು ಬಿಡಿಕೊಳ್ಳುತ್ತೀವಿ. ನಾನು ಗದಗ ತಾಲೂಕು ಅಧ್ಯಕ್ಷರ ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾಗಿದ್ದ ಆದಪ್ಪ ಮರೆಪ್ಪನವರು. ಏನಿಲ್ಲ, ನಮ್ಮ ಸಾಹೇಬರಿಗೆ ಮುಂದಿನ ದಿನಮಾನದಲ್ಲಿ ಸಚಿವ ಸ್ಥಾನ ಕೊಡಲಿಲ್ಲ ಅಂದ್ರೆ ನಾವೆಲ್ಲರೂ ಎಸ್ ಟಿ ಘಟಕದಿಂದ ರಾಜೀನಾಮೆ ಕೊಡ್ಬೇಕಂತೇಳಿ ನಾವು ನಿರ್ಧಾರ ಮಾಡೀವಿ. ಆಮೇಲೆ ಗದಗ ಜಿಲ್ಲೆದಾಗ ಬಡವರಿಗೆ ಎಷ್ಟು ಆಧಾರ ಆಗ್ಯಾರ ಅನ್ನೋದು ಆ ಮುಖ್ಯಮಂತ್ರಿಗೆ ಗುರುತು. ಅವ್ರು ವಿಚಾರ ಮಾಡಬೇಕು, ಗದಿನಾಗ ಬಡವರಿಗೆ ಎಷ್ಟು ಮಂದಿಗೆ ಮನೆ ಕಟ್ಟಿಕೊಟ್ಟಿದ್ದಾರೆ, ಎಷ್ಟು ಮಂದಿಗೆ ಆಧಾರ ಆಗ್ಯಾರ ಅನ್ನೋದು ಮುಖ್ಯಮಂತ್ರಿಗೆ ಬಿಟ್ಟುಕೊಟ್ಟು ವಿಷಯ. ಆಮೇಲೆ ಮುಂದಿನ ದಿನವಾಗ ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ 2 ಮಾತು ಮಾತಾಡಿ ಮುಗಿಸ್ತೀವಿ. ನಮಸ್ಕಾರ. ನಾವು ಏನು ಎಚ್ ಕೆ ಪಾಟೀಲಿಗೆ ಮುಖ್ಯ ಸ್ಥಾನ ಕೊಡಲಿಲ್ಲ ಅಂದರೆ ಏನು ನಮ್ಮ ಎಸ್ ಟಿ 35 ಜಿಲ್ಲೆಗಳಲ್ಲಿ ನಾವು ಕರೆ ಕೊಡ್ತೀವಿ ಎಸ್ ಟಿ ಗಿಟ್ಟದು, ಅದನ್ನು ರಾಜೀನಾಮೆ ಕೊಡ್ತೀವಿ ನಾವು. ಮತ್ತು ನೀವು ದಿನ ಈ 2ನೇ ಹಂತದಲ್ಲಿ ನೀವು ಸ್ಥಾನ ಕೊಡಬೇಕು ನಮ್ಮ ಎಚ್ ಕೆ ಪಾಟೀಲರಿಗೆ ಅಂತೇಳಿ ನಾನು ಕೈ ಮುಗಿದು ತಮ್ಮಲ್ಲಿ ವಿನಂತಿ ಘೋಷಿಸ್ಕೊಳ್ತೀನಿ. ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಯಾಕೆ ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ಒಂದು ಕ್ವಶನ್ ಕೇಳಿದ್ರೆ, ಅವರು ನಮ್ಮ ಕರ್ನಾಟಕದ ಹಿರಿಯ ರಾಜಕಾರಣಿ, ಹಿರಿಯ ಮುತ್ಸದ್ದಿ 32 ಇಲಾಖೆ ಒಳಗೆ ಅವ್ರು ಏನೋ ಕೇಳಿದ್ರು ನೀವು ಅವರಿಗೆ 32 ಇಲಾಖೆಯನ್ನು ನಡೆಸುವಂಥ ತಾಕತ್ತು ಯಾರಿಗೆ ಇರ್ತದೆ ಅಂದ್ರೆ ಅದು ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಅಂತೇಳಿ ಒಂದು ಪತ್ರಿಕಾ ಮುಖಾಂತರ ಯಾಕಂದ್ರೆ ನೀವು ಪ್ರತಿಯೊಂದು ಯಾವುದೋ ಒಂದು ನೀವು ಸಾಹೇಬ್ರ ಕಡೆ ಒಂದು ಕೆಲಸಕ್ಕೆ ಹೋದಾಗ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಕಳಿಸ್ತಾರೆ, ಯಾವುದೇ ಇಲಾಖೆ ಇರಲಿ ಅಂತ. ಇವರು ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ಸಂಪುಟ ಒಳಗೆ ಇವರಿಗೆ ಸಚಿವ ಸ್ಥಾನ ಕೊಡಬೇಕು, ಅವರಿಗೆ ಬೆನ್ನೆಲುಬಾಗಿ ನಿಂದಿರ್ಬೇಕು. ಇವರು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಯಾರಾದರೂ ಅವರಿಗೆ ಗೈಡೆನ್ಸ್ ಕೊಡ್ಬೇಕಂದ್ರೆ ಅದು ಎಚ್ ಕೆ ಪಾಟೀಲ್ ಸಾಹೇಬರು ಇದ್ರೆ ಮಾತ್ರ ಅವ್ರ ಸರ್ಕಾರ ಮುಂದೆ ಹೋಗುತ್ತದೆ. ಇದು ಪತ್ರಿಕಾ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಹಿಂದಿನ ಒಂದು ನೋಡಿದರೆ ಪ್ರತಿಯೊಂದು ಕಡುವ ಬಡುವ ಎಲ್ಲರಿಗೂ ಒಂದು ಯಾವುದೇ ಜಾತಿ ಇರಲಿ ಯಾವುದೇ ಇರಲಿ ಅವ್ರು ಯಾವುದೂ ನೋಡೋದು, ಎಲ್ಲರೂ ನಮ್ಮವರೇ, ಎಲ್ಲರೂ ಇವರೇ. ಈಗ ಹೇಳ್ಬೇಕಂತಂದ್ರೆ ಈಗ ರಾಜಕಾರಣಿ ಒಳಗೆ BJP, ಕಾಂಗ್ರೆಸ್, JDS ಇದ್ದಿದ್ದ, ಆದ್ರೆ ಅವರು ಎಂಥ ಮನಸ್ಸಿತ್ತು ಅಂತಂದರೆ BJP ಇರಲಿ, ಕಾಂಗ್ರೆಸ್ ಇರಲಿ, ನಮ್ಮ ಕ್ಷೇತ್ರವರೆಲ್ಲ ಎಲ್ಲರಿಗೂ ಸದಾ ಅವರು ಒಂದು ಕೆಪಾಸಿಟಿ ಇರುವಂಥ ನಮ್ಮ ಸಾಹೇಬರು. ನೀವು ತಕ್ಷಣ ಅವರಿಗೆ ಒಂದು ಚಲೋ ಖಾತೆ ಕೊಟ್ಟು ಅವ್ರನ್ನ ಡಿ ಕೆ ಶಿವಕುಮಾರ್ ಅವರು ಸಾಹೇಬರು ತಮ್ಮ ಸಂಪುಟ ಒಳಗೆ ಹಾಕ್ಕೊಂಡು ಅವರಿಗೆ ಮುಂದಿನ ನಿರ್ಮಾಣದೊಳಗೆ ನಿಮ್ಮ ಒಳ್ಳೆಯ ಒಂದು ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ತರಬೇಕಂದ್ರೆ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಇರಬೇಕು. ಇದ್ರೆ ಈ ಸರ್ಕಾರ ಒಂದು ಶೋಭೆ ಅಂತ ನಾನು ಪತ್ರಿಕಾ ಮುಖಾಂತರ ನಾನು ಅವ್ರನ್ನ ಸರ್ಕಾರಕ್ಕೆ ಆಗ್ರಹ ಮಾಡುತ್ತೇನೆ.